ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು LIC ಬಗ್ಗೆ ಮಾತಾಡೋಣ. ಜೊತೆಗೆ LICಲಿ ಒಂದು ಪ್ಲಾನ್ ಇದೆ, ನ್ಯೂ ಎಂಡೋಮೆಂಟ್ ಪ್ಲಾನ್ ಅಂದ್ಬಿಟ್ಟು, ಟೇಬಲ್ ನಂಬರ್ 714. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿತ್ತು ಒಂದು ಉದಾಹರಣೆ ಸಮೇತ ಒಬ್ಬ ವ್ಯಕ್ತಿ ಉದಾಹರಣೆ ಕೊಟ್ಕೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಷ್ಟು ಕಟ್ಟಿದರೆ ಎಷ್ಟು ಬರುತ್ತೆ, ಯಾವ ಥರ ಪ್ಲಾನ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಹೋಗೋಣ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮದುವೆ ಆಗಿರ್ತಾನೆ, ಒಂದು ಮಗು ಇರುತ್ತೆ. ಆ ವ್ಯಕ್ತಿಗೆ ಒಂದು 30 ವರ್ಷ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. ಒಂದು ಉದಾಹರಣೆಗೋಸ್ಕರ ನಾನು ಏಜ್ ತೊಗೋತಾ ಇದ್ದೀನಿ. ನೀವು ಏಜ್ ನಿಮ್ಮ ಏಜಿಗೆ ತಕ್ಕಂತೆ ನೀವು ಅದು ಪಾಲಿಸಿ ತೊಗೋಬೋದು. ನಾನು ಒಂದು ಉದಾಹರಣೆಗೋಸ್ಕರ ತೊಗೋತಾ ಇದ್ದೀನಿ. ಆ ವ್ಯಕ್ತಿಗೆ 30 ವರ್ಷ ಏಜ್ ಆಗಿರುತ್ತೆ, ಮಗುಗೆ 0, ಅಂದರೆ ಮಗು ಅವತ್ತು ಹುಟ್ಟಿರ್ತದೆ. ನಾವು ಅವತ್ತು ಹುಟ್ಟಿನ ಮಗು ಹುಟ್ಟಿದ ತಕ್ಷಣವೇ ನಾವು ಮಗುಗೋಸ್ಕರ ನಾವು ಸೇವಿಂಗ್ ಮಾಡಬೇಕು. ಮಗುಗೋಸ್ಕರ ನಾವು ಸೇವಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ಸೇವಿಂಗು ಮಗು ಹೆಸರಲ್ಲೂ ಕೂಡ ಮಾಡ್ಬೋದು. ಅದು ಬೇರೆ ಬೇರೆ ಪ್ಲ್ಯಾನ್ಗಳಿದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಾನು ಅಪ್ಪಂಗೆ ಪಾಲಿಸಿ ಒಂದು ಕಟ್ಟಿಲ್ಲ, ಅವರು ಅಪ್ಪ ಅಮ್ಮಂಗೆ ಯಾವುದು LIC ತೊಗೊಂಡಿಲ್ಲ ಅಂಥ ವ್ಯಕ್ತಿಗಳು ದಯಮಾಡಿ ವಿಡಿಯೋನ ನೋಡಿ. ಈಗ ಅಪ್ಪಂಗೆ ಒಂದು 30 ವರ್ಷ ಆಗಿರ್ತದೆ, ಪಾಪು ಓದು ಹುಟ್ಟಿರ್ತದೆ. ನಾವು ಅವತ್ತಿಂದನೇ ನಾವು ಸೇವಿಂಗ್ ಮಾಡೋದ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಸೇವಿಂಗು ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ಸೇವಿಂಗ್ ಮಾಡ್ಬೋದು. ಡೈಲಿ 30 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಸೇವಿಂಗು. ನಾನಿಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಜಾಸ್ತಿ ಮಾಡಿ ಹೇಳ್ತೀನಿ. ಉದಾಹರಣೆಗೆ ಒಬ್ಬ ಅಪ್ಪಂಗೆ 30 ವರ್ಷ, ಪಾಪು ಆಗಿರ್ತದೆ, ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಟಿವಿ ಕೂಡ. ಈಗ ಆ ಮಗುವಿಗೆ ನಮಗೆ ಒಂದು ಬಲ್ಕಾಗಿ ಅಮೌಂಟ್ ಬೇಕು. ಯಾವಾಗ ಬೇಕು? ಮಗುಗೆ 25 ವರ್ಷ ಆದಾಗ, ಹೆಣ್ಣು ಮಗು ಆದರೆ ಮದುವೆಗೆ ಬೇಕು. ಗಂಡು ಮಗು ಆದರೆ ಅವನಿಗೂ 25 ತಪ್ಪಿರು 28, 30 ವರ್ಷಕ್ಕೆ ಬೇಕಾಗುತ್ತೆ. ಏನಕ್ಕೆ? ಅವನು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಬೋದು, ಅಥವಾ ಅವನು ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಹೋಗ್ತಾ ಇರ್ತಾನೆ. ಆ ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಬೇಕಾಗಿರ್ಬೋದು ಅಲ್ವಾ? ಎಜುಕೇಷನ್ ಏನೋ ನಾವು ಕಷ್ಟ ಬಿದ್ದು ಕೂಲಿ ನಾಲಿ ಮಾಡಿ ಏನೇನೋ ಮಾಡಿ ಎಜುಕೇಷನ್ ಕೊಡಿಸ್ಲೇಬೇಕು. ಅದಾದಮೇಲೆ ಮುಂದಕ್ಕೆ ಎಜುಕೇಷನ್ ಕೊಡಿಸಿ ಸಾಕಾಗೋಗಿರ್ತೀವಲ್ಲ, ಸುಸ್ತಾಗಿರ್ತೀವಿ ನಾವು ಆಲ್ರೆಡಿ. ಆಗ ದುಡ್ಡು ಬೇಕು, ಲಂಸಮ್ ಅಮೌಂಟ್ ಬೇಕು ನಮಗೆ. ಆ ಲಂಸಮ್ ಅಮೌಂಟ್ ಬೇಕು ಅಂದಾಗ ನಾವೇನು ಮಾಡಬೇಕು? ಈ ಥರ ಪ್ಲ್ಯಾನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು 5 ಲಕ್ಷ ಬೇಸಿಕ್ ಸಮ್ ಅಶೂರ್ಡ್ 5 ಲಕ್ಷ ನಾವು ಪರ್ಚೇಸ್ ಮಾಡ್ತೀವಿ. LIC ಬಾಂಡ್ ಅಂತ ಏನು ಕರಿತೀವಿ ನಾವು. 5 ಲಕ್ಷದ ಬಾಂಡ ಪರ್ಚೇಸ್ ಮಾಡಬೇಕು. ಬಾಂಡ್ ಪರ್ಚೇಸ್ ಮಾಡಬೇಕು ಅಂದರೆ ನಾವು ಡೈಲಿ 56 ರೂಪಾಯಿ ಸೇವ್ ಮಾಡಬೇಕು. ಒಂದು ದಿವಸಕ್ಕೆ 56 ರೂಪಾಯಿ ಸೇವ್ ಮಾಡಿದರೆ ತಿಂಗಳಿಗೆ 1744 ರೂಪಾಯಿ ಸೇವ್ ಮಾಡಬೇಕು. ಒಂದು 3 ತಿಂಗಳಿಗೊಮ್ಮೆ 5231 ಸೇವ್ ಮಾಡಬೇಕು. 6 ತಿಂಗಳಿಗೊಮ್ಮೆ 10,354 ರೂಪಾಯಿ ಸೇವ್ ಮಾಡಬೇಕು. ವರ್ಷಕ್ಕೊಮ್ಮೆ 20,492 ರೂಪಾಯಿ ಸೇವ್ ಮಾಡಬೇಕು. ಸ್ನೇಹಿತರೆ, LICಲಿ ನಿಮಗೆ ಮಂತ್ಲಿನಾರು ಕಟ್ಬೋದು, 3 ತಿಂಗಳಿಗೊಮ್ಮೆ ಕಟ್ಬೋದು, 6 ತಿಂಗಳಿಗೊಮ್ಮೆ ಕಟ್ಬೋದು, ವರ್ಷಕ್ಕೊಮ್ಮೆ ಕಟ್ಬೋದು. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಬರೀ ಸರ್ಕಾರ ಕೆಲಸದಲ್ಲಿರೋಂಥವ್ರು ಮಾತ್ರ, ಜೊತೆಗೆ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪ್ನಿಲಿದ್ರೂ ಕೂಡ ಸ್ಯಾಲ್ರಿ ಸರ್ಟಿಫಿಕೇಟ್ ಇದ್ದು ಅಂಥ ವ್ಯಕ್ತಿಗಳಿಗೆ ಮಾತ್ರ ಮಂತ್ಲಿ ಅವಕಾಶ ಇತ್ತು. ಈಗ ನೀವು ಮನೇಲಿ ಕೂತ್ಕೊಂಡು ರೈತರು ಕೂಡ ಮಂತ್ಲಿ ಕಟ್ಬೋದು. ಈಗೆಲ್ಲ ಆಲ್ರೆಡಿ ಫೋನ್ಪೇ ಎಲ್ಲರ ಥರ ಇರ್ತದೆ. ಫೋನ್ಪೇಗೆ ಎಂಟ್ರಿ ಮಾಡ್ಕೊಂಡ್ರೆ ಮಂತ್ಲಿ ಅಲ್ಲೇ ಕಟ್ಟಾಗ್ತಾ ಇರ್ತದೆ. ಆ ಥರನೂ ಕೂಡ ಮಾಡ್ಕೋಬೋದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕಾಗುತ್ತೆ. ಯಾಕೆ? ಉದಾಹರಣೆಗೆ ಯಾರೋ ಒಂದು 20,000 ರೂಪಾಯಿ, 20,492 ರೂಪಾಯಿ ಪ್ರೀಮಿಯಂ ಬರ್ತೈತೆ, ಕಟ್ಟಕ್ಕೆ ಆಸೆ ಇದೆ, ಆದರೆ ಆ ವ್ಯಕ್ತಿಗೆ ಅಷ್ಟು ದುಡ್ಡಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ನೀವೇನು ಮಾಡಬೇಕು? 3 ತಿಂಗಳಿಗೊಮ್ಮೆನೋ 6 ತಿಂಗಳಿಗೊಮ್ಮೆನೋ ಅಥವಾ ತಿಂಗಳೇನೋ ಕಟ್ಕೊಂಡು 1 ವರ್ಷ ಗಂಟ ಅದೇ ಥರ ಕಟ್ಕೊಂಡು ಹೋದಾಗ ನೆಕ್ಸ್ಟು 2ನೇ ವರ್ಷಕ್ಕೆ ನೀವು ಬೇಕು ಅಂದರೆ ವರ್ಷದ ಕಂತು ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಈಗ ಬನ್ನಿ, ಉದಾಹರಣೆಗೆ ನಾವು 25 ವರ್ಷ ಟರ್ಮ್ ತಗೋತೀವಿ, 25 ವರ್ಷನೇ ಕಟ್ತೀವಿ, 25 ವರ್ಷನೇ ಮೆಚುರಿಟಿ ಆಗುತ್ತೆ ಅಮೌಂಟು. 5 ಲಕ್ಷ ಬಾಂಡ್ ತಗೋತೀವಿ. ನಾವು ವರ್ಷಕ್ಕೆ ರೆಫರ್ ಮಾಡೋದು ವರ್ಷಕ್ಕೆ ಕಟ್ಟಿ ಅಂತ. 20,492 ರೂಪಾಯಿ ಕಟ್ತೀವಿ. 25 ವರ್ಷ ಕಟ್ತೀವಿ ಸ್ನೇಹಿತರೆ. 25 ವರ್ಷಕ್ಕೆ 4,91,808 ರೂಪಾಯಿ ನಾವು LICಗೆ ಕಟ್ಟಿರ್ತೀವಿ. ನಮ್ಮ ದುಡ್ಡನ್ನ 25 ವರ್ಷಕ್ಕೆ
ಪ್ರತಿ ವರ್ಷ ನಾವು 20,492ರಂಗೆ 25 ವರ್ಷ ಕಟ್ಟಿ ಒಂದು ಸೇವಿಂಗ್ ಮಾಡಿರ್ತೀವಿ. 4,91,808 ರೂಪಾಯಿ ನಾವು ಸೇವಿಂಗ್ ಮಾಡಿರ್ತೀವಿ. ನಮಗೆ ಮೆಚುರಿಟಿ ಅಂತ ಬರುತ್ತೆ. ಯಾವಾಗ 25 ವರ್ಷಕ್ಕೆ ಮೆಚುರಿಟಿ ಅಮೌಂಟು 12 ಲಕ್ಷದಿಂದ 12,80,000 ಗಂಟನೂ ಕೂಡ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಸಣ್ಣದಾಗಿ ಡೈಲಿ ವಯಸ್ಸು 56 ರೂಪಾಯಿ ಒಂದು ಗೋಲ್ಕದಲ್ಲಿ ಹಾಕೊಂಡು ಹೋಗ್ತಾ ಇರ್ತೀವಿ. ಅದು ಯಾವತ್ತೋ ಒಂದು ದಿವಸ ನಮಗೆ ಒಂದು 12 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಅದು ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ಆದಾಯಕ್ಕೆ ತಕ್ಕಂತೆ. ಇದು 5 ಲಕ್ಷ ಬಾಂಡ್ ಇದೆಯಲ್ಲ, ನೀವು 50 ಲಕ್ಷ ಬಾಂಡ್ ತಗೋಬೋದು, ನಿಮ್ಮ ಕೆಪಾಸಿಟಿ. ಇಲ್ಲ ಕಮ್ಮಿ ಬೇಕು ಅಂದರೆ 2 ಲಕ್ಷ ಬಾಂಡ್ ತಗೋಬೋದು, ವರ್ಷಕ್ಕೊಂದು 12,000 13,000 ಬರುತ್ತೆ, ಅದೂ ಕಟ್ಕೋಬೋದು. ಅದು ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು LIC ಕಟ್ಕೋಬೇಕಾಗುತ್ತೆ. ಇನ್ನು ಮೆಚುರಿಟಿ ಬಂದು ನಿಮಗೆ 12ರಿಂದ 12,80 ಮೆಚುರಿಟಿ ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. ವರ್ಷ ಆಗಿತ್ತು 25 ಅಂದರೆ 55 ವರ್ಷ. ಅಕಸ್ಮಾತ್ ಮಕ್ಕಳುಗಳು ನೋಡ್ಕೊಳ್ಳಿಲ್ಲ ಅಂದ್ರೂ ಕೂಡ 55 ವರ್ಷದಲ್ಲಿ ಆ ವ್ಯಕ್ತಿಗೆ ದುಡ್ಡು ಬೇಕಾಗುತ್ತೆ. ಆಗ ಆ ವ್ಯಕ್ತಿ ಹತ್ರ ಒಂದು 12 ಲಕ್ಷ ರೂಪಾಯಿ ದುಡ್ಡಿದ್ರೆ ಅವ್ರು ಹೆಂಗೋ ಗಂಡ ಹೆಂಡ್ತಿರು ಜೀವನ ಮಾಡೋಕ್ಕೂ ಆಗುತ್ತೆ. ಅಥವಾ ಮಕ್ಕಳು ಚೆನ್ನಾಗಿದ್ದು ಚೆನ್ನಾಗಿ ನೋಡ್ಕೊಂಡು ಮಕ್ಕಳಿಗೆ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂದಾಗ ಆ ಮಕ್ಕಳಿಗೆ 12 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಇದು ಒಂದು ಬೆನಿಫಿಟ್ ಸ್ನೇಹಿತರೆ, ನೀವು ಯೋಚನೆ ಮಾಡಬೇಕಾಗಿತ್ತು. ಇನ್ನೊಂದೇನಪ್ಪ, ಮೆಚುರಿಟಿ ಒಂದಾಯಿತು. ಈಗ ಡೆತ್ ಕ್ಲೈಮಿಗೆ ಬರೋಣ. ಅಪ್ಪ ಕಟ್ಟಿರ್ತಾನೆ, ಒಂದು ಕಂತು ಕಟ್ಟಿದ್ದಾನೆ, 5 ಲಕ್ಷ ಬಾಂಡ್ ತಗೊಬಿಟ್ಟಿದ್ದಾನೆ, 20,000 ಕಟ್ಟವ್ರೆ, 5 ಲಕ್ಷ ಬಾಂಡ್ ತಗೊಂಡಿದ್ದಾನೆ. ಅಪ್ಪಂಗೆ ಏನೋ ಸೀರಿಯಸ್ ಆಗಿ ನಾರ್ಮಲಾಗಿ ಸಹಜವಾಗಿ ಡೆತ್ ಆಯಿತು. ಹಾರ್ಟ್ ಅಟ್ಯಾಕೋ ಅಥವಾ ಏನೋ ಒಂದು ಸಹಜವಾಗಿ ಡೆತ್ ಆಯಿತು. ಆಗ ಸಹಜವಾಗಿ ಡೆತ್ ಆದಾಗ ಅಂಥ ವ್ಯಕ್ತಿಗೆ 5 ಲಕ್ಷ ಪ್ಲಸ್ ನಾವೇನು ಪ್ರೀಮಿಯಂ ಕಟ್ಟಿರ್ತೀವಿ 20,000, ಅಲ್ಲಿಗೆ 5,20,000 ದುಡ್ಡು ಯಾರು ನಾಮಿನಿಗೆ ಕೊಟ್ಟಿರ್ತಾರೆ ಆ ನಾಮಿನಿಗೆ ಹೋಗುತ್ತೆ. ಇಲ್ಲಿ ಕಟ್ಟಿರೋದೆಷ್ಟು? 21,000 ರೂಪಾಯಿ. 20,492 ಕಟ್ಟಿರ್ತೀವಿ. ನಮಗೆ ಇಲ್ಲಿ 5,20,000 ರೂಪಾಯಿ ಸಹಜವಾಗಿ ಸತ್ತರೆ ನಿಮಗೆ ಇಷ್ಟು ಸಿಗುತ್ತೆ. ಇದರಲ್ಲಿ ಡೆತ್ತಲ್ಲಿ 2 ಥರ ಇರುತ್ತೆ, ನಾರ್ಮಲ್ ಡೆತ್ತು, ಒಂದು ಆಕ್ಸಿಡೆಂಟಲ್ ಡೆತ್ತು ಅಂತ. ಇದು ಸಹಜವಾಗಿ ಸತ್ತಾಗ ನಿಮಗೆ 5,20,000 ಬರುತ್ತೆ. ಅದೇ ಆ ವ್ಯಕ್ತಿ ಆಕ್ಸಿಡೆಂಟಲ್ ಕೇಸಲ್ಲಿ ಸತ್ತೋಗ್ತಾನೆ, ಆಕ್ಸಿಡೆಂಟಲ್ ಗ್ರೂಪು, ಹಾವು ಕಚ್ಚಿ, ನಾಯಿ ಕಚ್ಚಿ ಅಥವಾ ಜೇಳು ಕಚ್ಚಿ ಸತ್ತೋಗಿರ್ತಾರೆ, ಕೆಲವರು ಹಸು ಒದ್ದು ಸತ್ತೋಗಿರೋರಿರ್ತಾರೆ, ಕಾಲ್ಜಾರಿ ಹೊಳೆ ನದಿಗೆ ಎಲ್ಲ ಬಿದ್ದು ಸತ್ತೋಗಿರೋರಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ಡೆತ್ ಕ್ಲೈಮು 10 ಲಕ್ಷ ರೂಪಾಯಿಗಳು ಸಿಗುತ್ತದೆ. ನೀವು ಹೇಳ್ಬೋದು LIC ಡೆತ್ ಆದಾಗಲೇ ಸಿಗೋದು, ಎಲ್ಲಿ ಬದುಕಿದ್ದಾಗ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಿಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಅವರೆಲ್ಲ ಎಷ್ಟೆಷ್ಟು ವರ್ಷ ಗಂಟ ಇದ್ದಾರೆ? 70 ವರ್ಷ 80 ವರ್ಷ ಗಂಟನೂ ಇದ್ದಾರೆ. ಈ ಕೆಲವರು ಇತ್ತೀಚಿನ ಯುವಕರು ಏನಂತಾರೆ, ಅಯ್ಯೋ 50 ವರ್ಷ ಬದುಕಿಬಿಟ್ರೆ ಸಾಕಾಗೋಯ್ತೆ. ನೀವೇ ಯಾಕೆ ಅನ್ಕೋತೀರಿ? ಯಾಕೆ 10 ವರ್ಷದ ಮಗು ಸತ್ತೋಗಲ್ವಾ? 20 ವರ್ಷದ ಮಗು ಸತ್ತೋಗಲ್ವಾ? ಎಷ್ಟು 22 ವರ್ಷ 23 ವರ್ಷ ಮಗುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿಲ್ವಾ? ಮಕ್ಳುಗಳಿಗೆ ಸಾವು ಯಾರನ್ನೂ ಹೇಳಿ ಕೇಳಿ ಬರಲ್ಲ. ಸಾವು ಬಂದಾಗ ನಿಮ್ಮ ಏಜ್ ಕೇಳಲ್ಲ. ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಏಜ್ ಕೇಳಿಬಿಟ್ಟು, ನೀನು 49 ವರ್ಷ ಆಗಿದೆಯಾ, ನೀನು 50 ವರ್ಷ ಆಗಿದೆಯಾ, ನೀನು ಆಕ್ಸಿಡೆಂಟ್ ಆಗ್ಸೋದೈತ್ಯಾ, ನೀನು ಹಾರ್ಟ್ ಅಟ್ಯಾಕ್ ಆಗ್ಸೋದೈತ್ಯಾ? ಹಂಗಿಲ್ಲ ಸ್ನೇಹಿತರೆ. ಸಾವು ಬಂದಾಗ ಯಾವುದೇ ಏಜು ಕೇಳಲ್ಲ, ಆಟೋಮೆಟಿಕ್ಕಾಗಿ ಸಾವು ಹಾಗೆ ಆಗುತ್ತೆ. ಏಕೆಂದರೆ ನಾವು ಬಂದಿರೋದೇ ಅಷ್ಟು ಅಂತ ಅನ್ಕೋಬೇಕು. ಅದರಿಂದ ನಾವು ಸತ್ತಾಗ ನಾವು ಇದ್ದಾಗ ಏನೋ ದುಡ್ದು ಅಪ್ಪ ಮಕ್ಳಿಗೆ ಏನೇನೋ ಮಾಡ್ತಾ ಇರ್ತೀವಿ. ನಾವೇ ಇಲ್ದಾಗ ನಮ್ಮ ಮಗು ಯಾವ ಥರ ಜೀವನ ಸಾಗಿಸ್ತದೆ? ನಾನೇ ಇಲ್ಲ ಅಂದಾಗ ನನ್ನ ಮಗು ಜೀವನ ಹೇಗೆ? ಉದಾಹರಣೆಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕಂತು ಕಟ್ಟಿರ್ತಾನೆ ಆ ವ್ಯಕ್ತಿ, ಸತ್ತೋಗ್ಬಿಟ್ಟ. ಆಗ ಆ ವ್ಯಕ್ತಿ ಅದೇ LIC ಕಟ್ತಲೇ ಸತ್ತೋದ. ಆಗ ಈ ಮಗು ಕತೆ ಏನು? ಅವನ ಹೆಂಡತಿ ಕತೆ ಏನು? ಅವನ ಮಕ್ಕಳು ಕತೆ ಏನು? ಕೆಲವ್ರು ಹೇಳ್ಬೋದು ದುಡ್ಡಿರೋರು, 12 ಆಕ್ಸಿಡೆಂಟ್ ಕೇಸಲ್ಲಿ 10 ಲಕ್ಷ ರೂಪಾಯಿ ಬರ್ತದೆ, ಏನು 10 ಲಕ್ಷ ರೂಪಾಯಿ ಸಾಯ ಗಂಟ ಜೀವನ ಮಾಡ್ಬೋದಾ? ಆ 10 ಲಕ್ಷ ರೂಪಾಯಿ ತಾಳ ಅಂತ 20,000 ಕಟ್ಟಂಥ ವ್ಯಕ್ತಿ ಒಂದು ಸಾಧಾರಣವಾದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ತಾನೆ. ಅವ್ನಿಗೆ 10 ಲಕ್ಷನೂ ಕೂಡ ದೊಡ್ಡದೇನೆ, 10 ಲಕ್ಷನೂ ಕೂಡ ಅವನಿಗೆ
ತುಂಬ ದೊಡ್ಡದೇನೆ. ಅದೇ ಥರ ಸ್ನೇಹಿತರೆ 2ನೇ ವರ್ಷ 3ನೇ ವರ್ಷ 4ನೇ ವರ್ಷ ಈ ಥರ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತದೆ. ಏನು 5 ಲಕ್ಷ ಪ್ಲಸ್ ನೀವೇನು ಪ್ರೀಮಿಯಂ ಕಟ್ತಾ ಇರ್ತೀರಾ ಅದು ಆ್ಯಡ್ ಆಗ್ತಾ ಹೋಗ್ತಾ ಇರ್ತದೆ, ಪ್ಲಸ್ ಬೋನಸ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತದೆ. ಇದೆಲ್ಲ ಇದೆ ಡೆತ್ ಕ್ಲೈಮಲ್ಲಿ ಸ್ನೇಹಿತರೆ. ಓಕೆನಾ? ಈ ಥರ ಇದು ಒಂದು ನ್ಯೂ ಎಂಡೋಮೆಂಟ್ ಪ್ಲ್ಯಾನು. ಇದು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಗೋಬೋದು. ನಾನಿಲ್ಲಿ 25 ವರ್ಷಕ್ಕೆ ಯಾಕೆ ಕೊಟ್ಟೆ ಅಂತಂದರೆ, ಮಗು ಹೆಸರು ಹೇಳ್ಕೊಂಡು ಒಂದು ಪಾಲಿಸಿ ಮಾಡಿದರೆ ಒಂದು ನಮ್ಮ ಒಂದು ಬಾಡಿಗೆ ಸೆಕ್ಯೂರಿಟಿ ಸಿಗಂಗಾಗುತ್ತೆ, ಮಗು ಹೆಸರಲ್ಲಿ ಸೇವಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಪ್ಲ್ಯಾನ್ ಚಾಯ್ಸ್ ಮಾಡಿದ್ದೀನಿ. ಈ ಪ್ಲ್ಯಾನು ಕೂಡ ನಿಮಗೆ 15 ವರ್ಷ ಕಟ್ಬೋದು, 16, 17, 18, 19, 20 ಆ ಥರ 35 ವರ್ಷ ಗಂಟನೂ ಇದೆ ಪ್ಲ್ಯಾನ್. 35 ವರ್ಷ ಗಂಟನೂ ನೀವು ಪ್ಲ್ಯಾನ್ನ ತಗೋಬೋದು ಸ್ನೇಹಿತರೆ. ಈ ಥರ ಇದು ಪ್ಲ್ಯಾನ್ ಇದೆ ಸ್ನೇಹಿತರೆ. ಇದು ತುಂಬ ಒಳ್ಳೆ ಪ್ಲ್ಯಾನು. ಆ್ಯಕ್ಚುಲಿ ನೀವು ಜಾಸ್ತಿ ಲೆಂತ್ ಕೊಟ್ಟಷ್ಟು ಕೂಡ ನೀವು ಯಾರ್ಯಾರು ಏಜೆಂಟ್ಗಳು ಬರ್ತಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ. 15 ವರ್ಷಕ್ಕೆ ಕಟ್ಟಿದರೆ 16 ವರ್ಷಕ್ಕೆ ದುಡ್ಡು ಬರುತ್ತಲ್ಲ, ಅದು ಎಷ್ಟು ಬರುತ್ತೆ, 25 ವರ್ಷ ಗಂಟ ಕಟ್ಟಿದ್ರೆ ಎಷ್ಟು ಬರುತ್ತೆ, 35 ವರ್ಷ ನಾನು ಕಟ್ತೀನಿ, ಸ್ವಲ್ಪ ಅಮೌಂಟ್ ಕಟ್ತೀನಿ, ನನಗೆ 5 ಲಕ್ಷ ಬಾಂಡೆ ಬೇಕು, ನಾನು 35 ವರ್ಷ ಕಟ್ಟಬೇಕು, ನನ್ನ ಮಗುಗೆ 35 ವರ್ಷಕ್ಕೆ ದುಡ್ಡು ಬರಲಿ, ನನ್ನ ಏಜ್ 75 ಆಗಿರ್ತದೆ, ಆಗ ಬರಲಿ ನನಗೆ, ಆ ಥರ ಎಲ್ಲ ಇರ್ತದೆ. ಅದನ್ನು ನೀವು ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೂ ಕೂಡ ಕಾಲ್ ಮಾಡ್ಬೋದು ಹಾಗೂ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.